ಹಲೋ ಟ್ರೇನೀಸ್, ಇವತ್ತು ನಾವು ಕೋರ್ಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್, ಈ ಸೆಷನ್ ನಂತರ ನೀವು ಏನು ಕಲಿತೀರಾ ಅಂತ ನೋಡೋಣ. ಕರಿಕ್ಯುಲಮ್ ಸಿಲೆಬಸ್ ಲೆಸನ್ನ ಸಂಬಂಧ ಹೇಳೋದು, ಕೋರ್ಸ್ ಕನ್ಸ್ಟ್ರಕ್ಷನ್ನ ಡಿಫೈನ್ ಮಾಡೋದು, ಒಂದು ಸ್ಪೆಸಿಫಿಕ್ ಕೋರ್ಸ್ನ ಉದ್ದೇಶಗಳು ಡಿಸೈಡ್ ಮಾಡೋದು. ಬನ್ನಿ ಆರಂಭಿಸೋಣ. ಕರಿಕ್ಯುಲಮ್ ಒಂದು ಇನ್ಸ್ಟಿಟ್ಯೂಟ್ ಮೂಲಕ ಕಲಿಸ್ಕೊಡುವಂತ ಕೋರ್ಸಸ್. ಸಿಲೆಬಸ್ ಒಂದು ಸಬ್ಜೆಕ್ಟ್ನ ಟೈಮ್ ಲೈನ್ ಮತ್ತು ಔಟ್ಲೈನ್. ಮಾಡ್ಯೂಲ್ ಒಂದು ಸಿಲೆಬಸ್ನ ಗ್ರೂಪ್ ಆಫ್ ಸಿಮಿಲರ್ ಟಾಪಿಕ್ಸ್ ಮತ್ತು ಲೆಸನ್ಸ್. ಯೂನಿಟ್ ಒಂದು ಮಾಡ್ಯೂಲ್ನ ಪರ್ಟಿಕ್ಯುಲರ್ ಡಿವಿಷನ್. ಅದು ಕೊಟ್ಟಿರುವಂತ ಟೈಮ್ನೊಳಗೆ ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಮಾಡೋ ಥರ ಇರತ್ತೆ. ಲೆಸನ್ ಸಿಲೆಬಸ್ ಮುಗ್ದ ನಂತರ ಅದನ್ನು ಅನಲೈಸ್ ಮಾಡೋ ಥರ ಇರಬೇಕು. ಇದೊಂದು ಚಿಕ್ಕ ವಿಷಯನೇ. ಲೆಸನ್ ಪ್ಲಾನ್ ಇದು ಒಂದು ಕೋರ್ಸ್ನ ಡಿಸ್ಕ್ರೈಬ್ ಮಾಡೋ ಥರ. ಒಂದು ಟೀಚರ್ ಆ ಸಬ್ಜೆಕ್ಟ್ನ ಚೆನ್ನಾಗಿ ನೋಟ್ ಮಾಡಿರ್ತಾರೆ. ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಕವರ್ ಆಗಿರತ್ತೆ. ಬೇಕಾದ ಸೌಕರ್ಯಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ನಿಮ್ಮ ಗೋಲ್ ಪ್ಲಾನ್ಸ್, ಆಬ್ಜೆಕ್ಟಿವ್ಸ್ ಅಂಡ್ ಕಂಟೆಂಟ್. ಒಂದು ಸ್ಪೆಸಿಫಿಕ್ ಟೈಮ್, ಪ್ಲೇಸ್, ಟೂಲ್ಸ್, ಆಮೇಲೆ ನೀವ್ ಏನ್ ಕಲೀಲಿಕ್ ಹೋಗ್ತಾ ಇದ್ದೀರಾ ಅದರ ವಿಷಯ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಹೇಳಿಕೊಡೋ ಥರ ಇರತ್ತೆ. ಅದೇ ಸಮಯದಲ್ಲಿ ಒಂದು ಸಿಲೆಬಸ್ ಟೈಮ್ ಟೇಬಲ್ ಮೂಲಕ ಓದೋಕೆ ಮತ್ತು ಹೇಳಿಕೊಡೋಕೆ ಇದು ಚೆನ್ನಾಗಿ ಸಹಾಯ ಮಾಡತ್ತೆ. ಇದನ್ನು ಎಜುಕೇಶನ್ ಆರ್ ಟ್ರೈನಿಂಗ್ ಕೋರ್ಸ್ ಅಂತ ಹೇಳ್ತಾರೆ. ಇದನ್ನು ಸರಿಯಾಗಿ ಒಂದು ಸಬ್ಜೆಕ್ಟ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಫಾರ್ಮೇಶನ್ ಆಫ್ ಸಿಲೆಬಸ್ ಸಿಲೆಬಸ್ನ ಫಾರ್ಮ್ ಮಾಡೋಕೆ ಮುಂಚೆ ಆಬ್ಜೆಕ್ಟಿವ್ಸ್ನ ಮೊದಲು ಡಿಸೈಡ್ ಮಾಡ್ಕೋಬೇಕು. ಯಾವ್ದ್ರ ಬಗ್ಗೆ ನೀವು ಬರಿಬೇಕಂತಿದ್ದೀರೋ ಅದು ಆ ಸಿಲೆಬಸ್ ಅಲ್ಲಿ ಕರೆಕ್ಟ್ ಆಗಿ ಇರಬೇಕು. ಸಿಲೆಬಸ್ ಅಂದ್ರೆ ಒಂದು ಲಿಸ್ಟ್ ಆಫ್ ಟಾಪಿಕ್ಸ್. ಅದೊಂದು ಸ್ಪೆಸಿಫಿಕ್ ಡ್ಯೂರೇಷನ್ ಆಫ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗಿರತ್ತೆ. ಯಾವ ಕೋರ್ಸ್ ಅಥವಾ ಒಂದು ಟಾಪಿಕ್ನ ಶುರು ಮಾಡೋಕೆ ಮುಂಚೆ ಪ್ಲಾನರ್ ಅದನ್ನ ಮೊದಲು ಹೇಗೆ ಶುರು ಮಾಡ್ಬೇಕು ಅನ್ನೋದನ್ನ ಯೋಚಿಸಿಟ್ಕೋಬೇಕು. ನಾವು ಹೇಳಿಕೊಟ್ಟದ್ದು ಸ್ಟೂಡೆಂಟ್ಸ್ನ ರೀಚ್ ಆಗ್ಬೇಕು. ಆ ಥರನೇ ನಿಮ್ ಸಿಲೆಬಸ್ ಇರ್ಬೇಕು. ಈ ಕೋರ್ಸ್ ಮುಗ್ದ ತಕ್ಷಣ ಸ್ಟೂಡೆಂಟ್ಸ್ ಹತ್ರಿಂದ ನೀವ್ ಏನ್ ಆಶಿಸ್ತಾ ಇದ್ದೀರೋ ಅದು ಅಲ್ಲಿ ಕಂಪ್ಲೀಟ್ ಆಗ್ಬಿಡ್ಬೇಕು. ಒಂದು ಸ್ಪೆಸಿಫಿಕ್ ಕೋರ್ಸ್ಗೆ ಆಬ್ಜೆಕ್ಟಿವ್ಸ್ನ ಡಿಸೈಡ್ ಮಾಡೋದು. ಈ ಕೋರ್ಸಿನ ಮುಖ್ಯ ಉದ್ದೇಶ, ಅದರ ಕಂಟೆಂಟ್, ಅದಕ್ಕೆ ಬೇಕಾದ ನೀಡ್ಸ್ಗೆ ಇಂಪಾರ್ಟೆನ್ಸ್ ಕೊಡೋ ಥರನೇ ಇರತ್ತೆ. ಕೋರ್ಸ್ ಶುರು ಮಾಡೋಕೆ ಮುಂಚೆ ಪ್ಲಾನರ್ಸ್ ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ಅರ್ಥ ಆಗೋ ಥರ ಮಾಡಕ್ಕೆ ಎಲ್ಲ ವಿಷಯವನ್ನು ಮೊದಲು ಅವರೇ ಸರ್ವೆ ಮಾಡ್ಬೇಕು. ಅದನ್ನು ಅವರೇ ಮಾಡ್ತಾರೆ. ಈ ಥರ ಮಾಡೋದ್ರಿಂದಾನೇ ಸ್ಟೂಡೆಂಟ್ಸ್ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಇದರಿಂದನೇ ಅವ್ರ ಕೋರ್ಸ್ನ ಆಬ್ಜೆಕ್ಟಿವ್ಸ್ನ ತಿಳ್ಕೊತಾರೆ, ಕಂಟೆಂಟ್ನ ಡೆವಲಪ್ ಮಾಡ್ತಾರೆ. ಸರಿ, ನಾವು ಈ ವಿಡಿಯೋದಲ್ಲಿ ಏನೆಲ್ಲ ಕಲ್ತಿದ್ವಿ ಅಂತ ಒಮ್ಮೆ ಹೋಗಿ ನೋಡೋಣ. ಕೋರ್ಸ್ನ ಕನ್ಸ್ಟ್ರಕ್ಟ್ ಮಾಡೋಕೆ ಕರಿಕ್ಯುಲಮ್, ಸಿಲೆಬಸ್ ಮತ್ತು ಲೆಸನ್ಗೆ ನಡುವೆ ಒಂದು ಸಂಬಂಧ ಇರತ್ತೆ. ಅದು ನೀವು ಅರ್ಥ ಮಾಡ್ಕೋಬೇಕು. ಕೋರ್ಸ್ನಲ್ಲಿ ಅದರ ಟಾಪಿಕ್ನ ಚೆನ್ನಾಗಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಅದೇ ಸಮಯದಲ್ಲಿ ಒಂದು ಸಿಲೆಬಸ್ ಟೈಮ್ ಲೈನ್ ಜೊತೆಗೆ ಚೆನ್ನಾಗಿ ಅರೇಂಜ್ ಮಾಡಿ ಕೊಡತ್ತೆ. ಒಂದೊಂದು ಸ್ಪೆಸಿಫಿಕ್ ಕೋರ್ಸ್ಗಾಗಿ ಅದಕ್ಕೆ ಬೇಕಾದ ಎಲ್ಲವನ್ನು ಸರಿಯಾಗಿ ಅರೇಂಜ್ ಮಾಡಬೇಕು. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.